ಅಮ್ಮ ಯಾವಾಗ ಬರ್ತಾರೆ? ಅಮ್ಮ ಹೊರಗೆ ಹೋಗಿ 3 ದಿನ ಆಯ್ತು. ಯಾವಾಗ ಬರ್ತಾರೋ ಏನೋ. ಬರ್ತಾರೆ ಬರ್ತಾರೆ. ತಗೊಳ್ಳಿ ನಿಮ್ಮೆಲ್ರ ಫೇವ್ರೇಟ್ ಪಕೋಡ. ಇದು ಯಾವ ತರದ ಪಕೋಡ? ಅಮ್ಮ ಹೀಗೆಲ್ಲ ಮಾಡೋದಿಲ್ಲ. ಅಷ್ಟೇ ಅಲ್ದೆ ಇದೆಲ್ಲ ನಮಗ ಅಮ್ಮ ತಿನ್ಸಿದ್ಮೇಲೆ ಕಥೆ ಕೂಡ ಹೇಳ್ತಾರೆ. ಈಗ್ಲೇ ನಿಮ್ಮಮ್ಮನ ನಾನು ಎಲ್ಲಿಂದ ಕರ್ಕೊಂಡ್ ಬರ್ಲಿ? ಚಿಂತೆ ಮಾಡ್ಬೇಡಿ ನನ್ ಮಕ್ಕಳ. ಅಮ್ಮ ಅಲ್ಲೇರಿ ಅಲ್ಲೇರಿ ಅಲ್ಲೇರಿ. ಎಲ್ಲ ಹೋಗಿ ಕುತ್ಕೊಳ್ಳಿ. ಚೀರು ಆ ಕಡೆ. ಆಯ್ತು. ಬಾಬು ಹೋಗು ಆ ಕುರ್ಚಿ ಮೇಲೆ ಕುತ್ಕೋ. ಆದ್ರೆ ನೀವಂತೂ ಹೇಳಿದ್ರಿ ಅದು ಮುರಿದೋಗಿದೆ ಅಂತ. ಆದ್ರೆ ಗಿದ್ರೆ ಏನೂ ಇಲ್ಲ. ಕತೆ ಕೇಳ್ಬೇಕೋ ಬೇಡವೋ? ಹೋಗ್ ಕೂತ್ಕೋ. ಬಾಗು ನಿನಗ್ ಪೆಟ್ಟಾಗ್ಲಿಲ್ಲ ತಾನೆ? ಇಲ್ಲ ಇಲ್ಲ, ನಾನು ಹುಷಾರಾಗಿದ್ದೀನಿ. ನೀನಾ? ಬಾಬು ನಿನ್ಗೇನೂ ಆಗಿಲ್ಲ ತಾನೆ? ನೀನ್ ನನ್ನನ್ ಬೆಳೆಸ್ದ್ಯಾ? ಹಾ, ಅದಕ್ಕೆ ನಾನ್ ಯಾವಾಗ್ಲೂ ಹೇಳೋದು ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಕೊಂಡು ಯಾರನ್ನು ನಂಬಾರ್ದು ಅಂತ. ಅಮ್ಮ ಇದು ನಿಮ್ಮೆಲ್ರಿಗೋಸ್ಕರ. ನೀನ್ ಬಂದಿದ್ದು ಒಳ್ಳೇದಾಯ್ತು. ಇವ್ರಂತೂ ನನ್ ಕೈಯಲ್ಲಿ ಭರತನಾಟ್ಯ ಮಾಡಿಸ್ಬಿಟ್ರು. ಅದ್ರಲ್ಲೂ ಮುಖ್ಯವಾಗಿ ಕತೆ ಕೇಳೋದಿಕ್ಕೆ. ಇಷ್ಟೊತ್ತು ಎಷ್ಟೋ ಸಲ ಇವ್ರ ಬಾಯಿಯಿಂದ ಸ್ಟೋರಿ ಟೈಮ್ ವಿತ್ ಸುಧಾ ಅಮ್ಮ ಅನ್ನೋ ಡಿಮ್ಯಾಂಡ್ ಅನ್ನ ಕೇಳಿಸ್ಕೊಂಡಿದೀನಿ. ಈಗ ನಾನು ನೋಡ್ಬೇಕು ಇವ್ರಿಗೆ ನೀನು ಕತೆ ಹೇಗ್ ಹೇಳ್ತ್ಯಾ ಅನ್ನೋದನ್ನ. ಕತೆ ಸಬ್ಜೆಕ್ಟ್ ಅಂತೂ ನನ್ಗೆ ನೂನಿಯಿಂದ ಸಿಕ್ಕಿದೆ. ಅಮ್ಮ ಕತೆ ಹೇಳಿ ಅಲ್ವಾ ಈಗ? ಅಮ್ಮ ಯಾತ್ರೆಯಿಂದ ಇವಾಗ ತಾನೇ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಅವರಿಗೆ ವಿಶ್ರಾಂತಿ ತಗೊಳ್ಳೋದಕ್ ಬಿಡಿ. ಹಾಗಾದ್ರೆ ಇವತ್ ರಾತ್ರಿ ಖಂಡಿತ ಕತೆ ಕೇಳ್ತೀವಿ. ಹಾ ಹಾ ಖಂಡಿತ. ಮಕ್ಕಳ, ಇವಾಗ ಕಥೆ ಶುರು ಮಾಡೋಣವಾ? ವಿಜಯನಗರದ ಒಂದು ಮುಖ್ಯ ದಾರಿ, ಅದು ಒಂದು ಕೆರೆಯ ದಡಕ್ಕೆ ಸೇರುತ್ತೆ. ಆ ದಾರಿಲ್ ಹೋಗೋ ಬರೋರು ಪ್ರತಿಯೊಬ್ರು ವಿಶ್ರಾಂತಿ ಪಡೆಯೋಕೆ ಅಲ್ಲಿ ಬಂದ್ ಕೂತ್ಕೋತಾರೆ. ನಾನ್ ಎಸೆಯೋ ಕಲ್ಲು ನೀರ್ ಮೇಲೆ ತುಂಬಾ ದೂರ ಹೋಗುತ್ತೆ. ನೀನ್ ನನ್ನನ್ನ ಸೋಲ್ಸಕ್ಕೆ ಆಗಲ್ಲ. ದೂರ ಹೋಗ್ಬಹುದೇನೋ, ಆದ್ರೆ ನನ್ಗಿಂತ ಕಡಿಮೆನೆ. ಇದೆಂಥ ಕಲ್ಲಿದು? ಇದ್ರ ಮೇಲಂತೂ ಏನೋ ಬರ್ದಿದೆ. ಅಯ್ಯೋ ಏ ಮಕ್ಕಳೇ, ಆ ಕೆರೆ ದಂಡೆ ಮೇಲೆ ಏನ್ರೋ ತಲೆ ಹರಟೆ ಕೆಲ್ಸ ನಿಮ್ದು? ಹಾ, ನಡೀರಿ ನಡೀರಿ, ನಿಮ್ ಮನೆಗಳಿಗೆ ನಡೀರಿ. ನಾವು ಉಲ್ಟಾ ಪಲ್ಟಾ ಆಗಿ ಯಾಕೆ ಹೀಗ್ ನೋಡ್ತಾ ಇದೀವಿ ಅಂತಂದ್ರೆ ಇದ್ರ ಮೇಲ್ ಬರ್ದಿರೋ ಚಿತ್ರದ ಬಗ್ಗೆ ಸೀದಾ ಮತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ. ಚಿತ್ರನ ಈ ಕಡೆ ಬಾಯಿಲಿ, ಇಲ್ ಬಾರೋ. ನನಗಂತೂ ಇದು ಕತೆ ತರ ಕಾಣಿಸ್ತಾ ಇದೆ. ಕೂಲು ಮತ್ತೆ ಒಡೆದೋಗಿರುವಂತ ಮಡಿಕೆ, ಇದ್ರ ಅರ್ಥ ಏನಿರ್ಬಹುದು? ಇಲ್ಲಿ ನೋಡಿ, ಕತ್ತೆ ಮತ್ತೆ ಕೋಲು. ನಾನ್ ಸ್ವಲ್ಪ ಸಮಾಧಾನದಿಂದ ಯೋಚಿಸ್ಬೇಕಾಗತ್ತೆ. ಇದೇನಿದು? ಆಶ್ರಮದ ಗುರುಗಳ ಹತ್ರ ಕೇಳೋಣ. ಗುರುಗಳಂತೂ ತೀರ್ಥಯಾತ್ರೆ ಹೋಗಿದ್ದಾರೆ. ಏನು, ಗುರುಗಳಿಲ್ವೇ? ಹಾಗಿದ್ರೆ ಶಿಷ್ಯರ ಹತ್ರನೇ ಕೇಳೋಣ.
ನೀವು ನಮ್ ಜೊತೆ ಬರೋದಿಕ್ ಸಾಧ್ಯ ಆಗತ್ತಾ ಶಿಷ್ಯ ವೇದಪಾಲ ಅವರೇ? ಇದು ಒಳ್ಳೆ ಅವಕಾಶ. ನನ್ನ ಕೆಲಸಗಳನ್ನ ಈ ಹಳ್ಳಿ ಜನಗಳ ಕೈಯಲ್ಲಿ ಮಾಡಿಸ್ಕೊತೀನಿ. ಅಯ್ಯೋ, ಆಶ್ರಮದಲ್ಲಿ ತುಂಬಾ ಕೆಲಸ ಉಳ್ಕೊಂಡಿದೆ. ಆ ಕೆಲ್ಸನ ಯಾರು ಮಾಡೋರು? ಸರಿ, ನಿಮ್ ಕೆಲ್ಸನ ನಾವು ಮಾಡ್ತೀವಿ ಬಿಡಿ. ಸರಿ, ಇವ್ರ ಕೆಲ್ಸನ ಆದಷ್ಟು ಬೇಗ ಮುಗಿಸ್ಬಿಡೋಣ. ಗುರುಗಳು ಇಲ್ದೇ ಇರೋಂಥ ಸಮಯದಲ್ಲಿ ಊರಿನ ಜನಗಳು ಆ ಚಿತ್ರದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅವ್ರ ಶಿಷ್ಯ ವೇದಪಾಲನ್ನ ಕರ್ಕೊಂಡ್ ಬಂದ್ರು. ಶಿಷ್ಯ ವೇದಪಾಲ ತನ್ನನ್ ತಾನು ತುಂಬಾ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದ. ಕಲ್ಲಿನ ಮೇಲಿದ್ದ ಚಿತ್ರದ ಬಗ್ಗೆ ತನ್ನಿಷ್ಟದ ಪ್ರಕಾರ ಊರಿನ ಅಮಾಯಕ ಜನಗಳಿಗೆ ಆಳವಾಗಿ ತಿಳಿಸೋದಿಕ್ಕೆ ಶುರು ಮಾಡ್ದ. ಇದಂತೂ ತುಂಬಾ ಕಷ್ಟ ಇದೆ, ಆದ್ರೆ ನನಗಂತೂ ಅಲ್ಲ. ಈ ಕೋಲನ್ನ ನೋಡ್ತಿದ್ದೀರಲ್ಲ, ಇದ್ಯಾವುದೋ ಸಾಧಾರಣವಾದ ಕೋಲಲ್ಲ. ಇದೊಂದು ಮಾಯೆ ಕೋಲು. ಮತ್ತಿಲ್ಲಿರುವ ಮನುಷ್ಯ ಇದಾನಲ್ಲ, ಮನುಷ್ಯ ಎಲ್ಲಿದ್ದಾನೆ? ಅವನೇ ಕೈಯಲ್ಲಿ ಕೋಲ್ ಹಿಡ್ಕೊಂಡಿರೋದು. ಆದ್ರೆ ನಮ್ಗೆ ಕಾಣಿಸ್ತಾನೆ ಇಲ್ವಲ್ಲ, ಯಾರೋ ಈ ಕೋಲನ್ನ ಹಿಡ್ಕೊಂಡು ನಿಂತಿರೋ ಹಾಗೆ. ಹೌದಾ? ಅಷ್ಟು ಬುದ್ಧಿವಂತಿಕೆ ಇದ್ರೆ ಹಾಗಾದ್ರೆ ನೀವೇ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿಂದ ಹೊರಟೆ. ನೀವು ಜ್ಞಾನಿಗಳು, ನೀವೇ ನಮಗೆ ಹೇಳ್ಬೇಕು. ಹೇಳ್ತೀನಿ. ಇಲ್ಲಿ ಯಾವ ಮನುಷ್ಯ ಕೈಯಲ್ಲಿ ಮಾಯೆ ಕೋಲ್ ಹಿಡ್ಕೊಂಡು ನಿಂತಿದ್ದಾನೋ ಅವನು ಸಾಮಾನ್ಯದವನಲ್ಲ. ಈ ವಿಜಯನಗರದ ನಾಯಕ. ಅವನು ಎಷ್ಟೋ ವರ್ಷಗಳ ಹಿಂದೆ ಈ ವಿಜಯನಗರದ ರಕ್ಷಣೆ ಮಾಡ್ತಾ ಮಾಡ್ತಾ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತಾ ಇದ್ದೀನಿ. ಇಲ್ಲಿಂದ ಯಾವುದೇ ವ್ಯಕ್ತಿ ಹೋಗ್ತಿರುವಾಗ ಇವರ ಪ್ರಶಂಸೆಯನ್ನ ಮಾಡ್ಲಿಲ್ಲ ಅಂತಂದ್ರೆ, ಅವರನ್ನ ಪೂಜನೀಯ ಸ್ಥಾನದಲ್ಲಿ ನೋಡ್ಲಿಲ್ಲ ಅಂದ್ರೆ, ಒಡೆದು ಹೋಗಿರೋ ಮಡಕೆ ಥರ ಅವನ ಜೀವನ ನಾಶವಾಗಿ ಅವನು ಕತ್ತೆಯಾಗಿ ಹೋಗ್ತಾನೆ. ಕಲ್ಲಂತೂ ಮಾತಾಡೋದಿಲ್ಲ. ಅಲ್ಲಿದ್ದ ಜನಗಳು ಅವನು ಹೇಳಿದ ಮಾತನ್ನೇ ನಂಬಿಟ್ರು. ಮತ್ತೆ ಆ ಕಲ್ಲಿಗೆ ಪೂಜಾರಿಯಾಗಿ ಆಶ್ರಮದ ಶಿಷ್ಯ ವೇದಪಾಲನಿಗೆ ಒಪ್ಸಿದ್ರು. ಮತ್ತೆ ಅವನು ಉಲ್ಟಾ ಸೀದಾ ಮಂತ್ರಗಳನ್ನ ಓದ್ತಿದ್ದ. ಈ ಕಲ್ಲಿಗೆ ಹಾಲಿನಿಂದ ಅಭಿಷೇಕ ಮಾಡಿ. ಮಾಡಿಸ್ತೀವಿ. ಸಾಕು, ತುಂಬಾ ಆಯ್ತು. ಅದನ್ನ ಇಲ್ಲಿ ಕೊಡಿ. ಇದೇ ರೀತಿ ತುಂಬಾ ದಿನಗಳು ನಡೀತಾ ಇತ್ತು. ಕೆಲವು ತಿಂಗಳುಗಳ ನಂತರ ಆಶ್ರಮದ ಗುರುಗಳು ಅಲ್ಲಿಗೆ ವಾಪಸ್ ಬಂದ್ರು. ಪರಿಸ್ಥಿತಿ ನೋಡಿ ಆಶ್ಚರ್ಯಪಟ್ರು. ನನ್ನ ಪ್ರೀತಿಯ ಪ್ರಾಣಿಗಳೇ, ಆಶ್ರಮಕ್ಕೆ ಎಂಥ ಗತಿ ಬಂದಿದೆ. ಶಿಷ್ಯ ವೇದಪಾಲ, ಇವುಗಳೆಲ್ಲ ಆ ಕಡೆಗೆ ಯಾಕೆ ತೋರಿಸ್ತಾ ಇದ್ದಾವೆ? ಮತ್ತೆ ಅಲ್ಲಿ ಜನಸಂದಣಿ ಯಾಕಿದೆ? ಇದೇನಿದು? ಗುರುಗಳು, ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರ ನೀವು? ಅಯ್ಯೋ, ಯಾರಾದ್ರೂ ತಡೀರಿ ಇವ್ರನ್ನ. ನಾವ್ ಆ ತರ ಎಲ್ಲ ಆಗಕ್ ಬಿಡಲ್ಲ. ನಮ್ ದೇವ್ರನ್ನು ನಾವು ಹೊಡೆದಕ್ಕಕ್ ಬಿಡಲ್ಲ. ಈಗ್ಲೇ ಹೇಳ್ತಾ ಇದೀವಿ. ಹೌದಾ? ಬೇಡ. ಕಲ್ಲಿನ ಮೇಲಿದ್ದಂತ ಚಿತ್ರ ಏನ್ ಹೇಳ್ತಿತ್ತು ಅಂದ್ರೆ, ನಾವು ಯಾವುದಾದ್ರೂ ಲೋಹದ ವಸ್ತುವಿನಿಂದ ಇದನ್ನ ಹೊಡೆದ್ರೆ ನಮ್ಗೆ ನಿಧಿ ಸಿಗುತ್ತೆ ಅಂತ. ಮತ್ ಹಾಗೆ ಮಾಡದೇ ಇರುವಂತ ವ್ಯಕ್ತಿ ಕತ್ತೆಗೆ ಸಮ ಅಂತ. ನೀವು ತಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸದೆ ಒಂದು ವೇಳೆ ಕಣ್ಣುಗಳನ್ನ ಮುಚ್ಚಿ ಬೇರೆಯವರ ಮಾತನ್ನ ನಂಬಿದ್ರೆ ಹೀಗೆ ಮೂರ್ಖರನ್ನಾಗಿ ಮಾಡ್ತಾರೆ. ದಯವಿಟ್ಟು ಕ್ಷಮಿಸಿ ಗುರುವರ್ಯ.
ಈ ನಿಧಿ ಅಂತೂ ಈ ಹಳ್ಳಿಗೆ ಸೇರಿದ್ದು. ಹಾಗಾಗಿ ಈ ನಿಧಿನ ಈ ಹಳ್ಳಿಗೆ ರಸ್ತೆ ಮಾಡ್ಸೋದಿಕ್ಕೆ ಅಂತ ಬಳಸ್ಕೊಳ್ಳೋಣ. ಇದರಿಂದ ಪಟ್ಟಣಕ್ಕೆ ಹೋಗೋ ಜನರಿಗೆ ಅನುಕೂಲ ಆಗುತ್ತೆ. If you like this video, subscribe to our channel Murthy Media.